ಓಕೆ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾವು ಕೂಡ ಆರಾಮದ್ರಿ ನೋಡ್ರಿ. ಬರ್ರಿ ಇವತ್ತಿನ ಲಾಗ್ ಏನಪ್ಪ ಅಂತಂದ್ರೆ ನೋಡ್ರಿ, ಗಿರ್ಮಿಟ್ಟದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಗಿರ್ಮಿಟ್ಟ ಮಾಡೋದಕ್ಕೆ ಇಲ್ಲಿ ಹೆಸರು ಮಾಡಿ ಇಟ್ಕೊಂಡಿದ್ನಲ್ವ, ಇದು ನೋಡಿ ಇದ್ರೊಳಗೆ ಹಾಕಿಬಿಟ್ಟು ಇದು ಚಂದ ಮಿಕ್ಸ್ ಮಾಡಿಬಿಟ್ಟು ಮೇಲೆ ಸ್ವಲ್ಪ ನಾವು ಪುಟಾಣಿ ಹಿಟ್ಟು ಅಂತೀವಿ, ನೀವು ಹುರ್ಗಡ್ಡೆ ಹಿಟ್ಟು ಅಂತೀರಿ. ಇದನ್ನು ಹಾಕ್ಕೊಂಡು ಈ ಥರ ಇದ್ರ ಮೇಲೆ ಸ್ವಲ್ಪ ಶೇಂಗದ ಕಾಳು ಹಾಕೋಬೇಕ್ರಿ. ಇದ್ರ ಮೇಲೆ ಹಿಂಗೆ ಸ್ವಲ್ಪ ಶೇಂಗದ ಕಾಳು ಹಾಕೋಬಿಟ್ಟು ನೀವು ಕರಿಬೇವು ಕೊತ್ತಂಬರಿ ಈ ಥರ ಹಾಕೋರಿ. ನಾವು ಕರಿಬೇವು ಹಾಕಿನ ಹಸಿದು ಅಂದ್ರೆ ಕೊತ್ತಂಬರಿ ಹಾಕಿಲ್ಲ. ಹಂಗೆ ಜೊತೆಗೆ ಉಳ್ಳಾಗಡ್ಡಿ ತೊಗೊಂಡು ತಿಂದ್ರೆ ನಾ ಏನು ಹೇಳ್ರಿ, ಮಸ್ತ್ ಅಂದ್ರೆ ಮಸ್ತ್ ಸ್ನ್ಯಾಕ್ಸ್ ನೋಡ್ರಿ, ಮಸ್ತ್ ಸ್ನ್ಯಾಕ್ಸ್ ಆಗುತ್ತೆ. ಈಗ ಹತ್ರೆಗೆ ಮಗನೂ ತಿನ್ನಕತ್ತ ನೋಡ್ರಿ, ಅವನು ನಡ್ಸ್ಯಾನ ನೋಡ್ರಿ. ಹಂಗೆ ಪ್ಲೇಟ್ಗಳು ಹಾಗೆ ರೆಡಿ ಆಗ್ಯಾವ. ಇಲ್ಲಿ ಹೆಂಗಾಗ್ಯಾವ? ಹುಚ್ಚ ಕರೆಕ್ಟಾಗಿ ಹೇಳು, ಹೆಂಗೆ ಚೆಂದಾಗ್ಯಾವಿಲ್ಲ? ಕರೆಕ್ಟಾಗ್ಯಾವ. ಉಪ್ಪು ಹುಳಿ ಖಾರ ನೋಡ್ರಿ. ಅವನೇ ಬಗ್ಸಿದ್ದನ್ರಿ, ಮಮ್ಮಿ ನಾವು ಸಣ್ಣರಿದ್ದ ಮಾಡ್ತಿದ್ರಿ, ಈಗ ಮಾಡಿಲ್ಲಲ್ಲ ಮಾಡಿರಿ ಅಂತ ಹೇಗೆ ಅಂದ. ಅದಕ್ಕೆ ಮಾಡಿಲ್ಲಪ್ಪ, ಭಾಳ ದಿನ ಆಯಿತು. ಮೊನ್ನೆನೇ ಮಾಡನಕತ್ತಿದ್ದ ಅವ ಸಂಜೆಗೆ. ಆಗಲ್ಲಪ್ಪ ಈ ಸದ್ದು ಆಗಂಗಿಲ್ಲ, ನಾಳೆಗಳಿಗೆ ಮಾಡ್ತೀನಿ ಅಂತ ಹೇಳಿ ಅಂತಿದ್ದೆ. ನೋಡ್ರಿ ಉಳ್ಳಾಗಡ್ಡಿ ಬೇಕಾರೆ ನೀವು ಪಪ್ಪ ಕೇಳು. ನೋಡ್ರಿ ಅದಕ್ಕೆ ಮಗನಿಗೋಸ್ಕರ ಅಂತೇಳಿ ಮಾಡಿದೆ. ಮಗನ ಜೊತೆ ನಾವು ತಿನ್ನೋದಾತದ ನೋಡ್ರಿ. ಇನ್ನು ಈಗರ ಇಲ್ಲೇ ಕುಂತು ಮಾಡಿದೆ, ಮಾಡಿ ಹಂಗೆ ಕಲಸಿ ನೋಡ್ರಿ. ಇದನ್ನೆಲ್ಲ ಮಿಕ್ಸ್ ಮಾಡಿದ್ದೀನಿ. ಬರ್ರಿ ಹಂಗೆ ನೀವು ತಿನ್ನೋಕೆ. ಸಣ್ಣದಿದ್ದ ಮಾಡ್ತಿದ್ವಲ್ಲ ಹಿಂಗೆ ಭಾಳ ಅಂದರೆ ಸ್ವಲ್ಪ ದಿನ ಮಟ್ಟಿಗೆ ಈ ಕಡೆ ಸ್ವಲ್ಪ ಕಡಿಮೆ ಮಾಡಿದ್ವಿ. ಅದನ್ನು ಹಸಿದ ಕಲಿಸ್ಕೊಂಡು ತಿಂತಿದ್ದೆವು. ಹಿಂಗೆ ಒಣ ಮಂಡದೊಳಗೆ ಹಸಿ ಉಳ್ಳಾಗಡ್ಡಿ, ಟೊಮೆಟೊ, ಸ್ವಲ್ಪ ಖಾರ, ಒಂದು ಸ್ವಲ್ಪ ಎಣ್ಣೆ, ಕರಿಬೇವು, ಕೊತ್ತಂಬರಿ ಇದನ್ನೆಲ್ಲ ಹಾಕಿಬಿಟ್ಟು ಸ್ವಲ್ಪ ಸೌತೆಕಾಯಿ ಅದೆಲ್ಲ ಕಟ್ ಮಾಡಿ ಹಾಕಿ ಹಸಿ ತಿಂತಿದ್ದೇವಲ್ಲ, ಅದೇ ಒಂಥರ ಬೇರೆ ಅನಿಸ್ತಿತ್ತು. ಇದನ್ನು ಮಾಡಿದ್ದಿಲ್ಲ. ಆಮೇಲೆ ಅವಾಗ ಮಾಡಿದ್ರಲ್ಲ ಎಲ್ಲಿ ಅಲ್ಲಿ ನಿಮ್ಮ ಸಾಲಿ ಬಲಿಯಕ್ಕೆ ಅಲ್ಲಿ ಒಂದು ಪೂಲ್ ಅದ, ಅಲ್ಲಿ ಕಟ್ಟಿ ಮ್ಯಾಗ ಬರ್ಕೋತ ಕೂತಿದ್ದೆಲ್ಲ ಅಲ್ಲಿ ಹೈಸ್ಕೂಲ್ ಇದ್ದಲ್ಲಿ. ಅದು ಎಲ್ಲಿ ಬಾಗಡ ಮನೆಗಿದ್ದಾಗ, ಅದು ಯಲ್ಲಪ್ಪರ ಮನೆಗಿದ್ದಾಗಲ್ಲ. ನಾ ಇದ್ರು ಯಾಕೆ ಬರಲಿಲ್ಲವ ಪಾರ, ಏನಾಯ್ತವ ಯಾಕೆ ಬರಲಿಲ್ಲ, ಎಲ್ಲರೂ ಬಂದರು. ತಿರುಗಿ ಕತ್ಲಾಯ್ತು, ಹೊತ್ತು ಮುಳುಗ್ತಿ, ಇದೇನು ಕರ್ಮವ ಅಂತೇಳಿ ಓಣ್ಯಾಗ ಎಲ್ಲರಿಗೆ ಹೇಳಕತ್ತಿದ್ದೆ ನಾನು. ಏನು ಮಾಡ್ತೀವಿ ಅಂಥ ಹುಡುಗ ಬರ್ಕೋತ ಅಲ್ಲೇ ಕುಂತ್ಬಿಟ್ಟು. ಎಲ್ಲರೂ ಹುಡುಗರು ಮನೆಗೆ ಬಂದವ ಬರ್ಕೋತ ಹೋಮ್ವರ್ಕ್ ಮಾಡ್ಕೋತ ಅಲ್ಲೇ ಕುಂತ್ಬಿಟ್ಟ ಒಂದು ಫೂಲಿನ ಮ್ಯಾಗ. ಎಲ್ಲರೂ ಬಂದ್ರೆ ಮನೆಗೆ ಹೊತ್ತು ಮುಳುಗ್ಯದ. ನನಗಿದ್ರು ಭಯ ಅನಿಸ್ಬಿಡ್ತು. ಬರ್ರಿ ನಾನು ತಿನ್ನಕತ್ತೀನಿ. ಬರ್ತೀನಿ ನಾನು. ಓಕೆ ಸ್ನೇಹಿತರೆ, ಮತ್ತೆ ಸಿಗ್ತೀನಿ. ಇಲ್ಲಿ ನೋಡ್ರಿ ಮಜ್ಜಿಗೆ ಸಾರು ಮಾಡಿದ್ದೀನಿ ನೋಡ್ರಿ, ಎಷ್ಟು ಚಂದಾಗೈತೆ ಮಜ್ಜಿಗೆ ಸಾರು ನೋಡ್ರಿ. ಮಜ್ಜಿಗೆ ಸಾರು ಮಾಡಿದ್ದೀನಿ. ಇಲ್ಲಿ ಮೆಣಸಿಗೆ ಹುರಿದಿಟ್ಟಿದ್ದೀನಿ. ಹಸಿ ಮೆಣಸಿಗೆ ಚಟ್ನಿ ಕೊಟ್ಬೇಕಂತ ಹೇಳ್ಬಿಟ್ಟು ಇಲ್ಲಿ ಮೊಳಕೆ ಬಂದವು ನೋಡ್ರಿ. ಬರೀ ಮೊಳಕೆ ಬರಕತ್ಬಿಟ್ಟವ. ಉಳ್ಳಾಗಡ್ಡಿ ಹೊಳಬೇಕು. ಹಂಗೆ ಇಲ್ಲಿ ಬಂದ್ರೆ ಹಣ್ಣು ಟಮಾಟೆ ಹುರಿಯಾಕತ್ತೀನಿ ನೋಡ್ರಿ. ಇವು ಹಣ್ಣು ಟಮಾಟೆ ಹಾಕಿಬಿಟ್ಟು ಖಾರ ಕೊಟ್ಬೇಕು ಅಂದ್ಕೊಂಡಿದ್ದೀನಿ. ಕಾಯಿ ಎದ್ದುವೇ ಹಣ್ಣಾಗಿಬಿಟ್ಟವ ನೋಡ್ರಿ, ಕಾಯಿನ ಇದ್ದು ಹಣ್ಣಾಗಿಬಿಟ್ಟವ. ಹಂಗೆ ಇಲ್ಲಿ ಬಂದ್ರೆ ಅನ್ನ ಕುದಿಯಾಕತ್ತೈತಿ ನೋಡ್ರಿ. ಅನ್ನದ ಮ್ಯಾಗ ಮುಚ್ಚಿ ಬಿಡಮ್ಮ. ಇಲ್ಲಿ ಟಮಾಟಿ ಹುರಿಯಾಕತ್ತವ. ಇಲ್ಲಿ ಮೆಣಸಿಕಾಯಿ ಆಗೈತಿ. ಅನ್ನ ಮಜ್ಜಿಗೆ ಸಾಂಬಾರು. ಹಂಗೆ ಇಲ್ಲಿ ಇನ್ನೂ ಸ್ವಲ್ಪ ಹಿಟ್ಟು ಉಳ್ದೈತಿ ನೋಡ್ರಿ. ಈ ಹಿಟ್ಟಿನೊಳಗೆ ಏನೈತಿ ಪಡ್ಡು ಮಾಡ್ಬೇಕಂತ ಅಂದ್ಕೊಂಡಿನಿ ನೋಡ್ರಿ. ಪಡ್ಡು ಒಂದು 4 ಪಡ್ಡು ತಿಂದು ಮ್ಯಾಗ ಅನ್ನ ಸಾರು ಉಂಡ್ರಾಯ್ತು. ನೈಟ್ ಊಟ ಆಗುತ್ತೆ ನೋಡ್ರಿ. ಮತ್ತು ಬೆಳಗ್ಗೆ ರೊಟ್ಟಿ ಮಾಡಿದ್ರಾಯ್ತು ಅಂತ ಹೇಳಿಬಿಟ್ಟು ರೊಟ್ಟಿ ಮಾಡ್ಬೇಕಂದ್ರೆ ಇವಾಗ ರೊಟ್ಟಿ ಮಾಡಿದ್ರೆ ಎಲ್ಲಿ ಅದೆಷ್ಟು ಹಿಟ್ಟು ಐತಿ ಅದೆಷ್ಟು ಹಿಟ್ಟು ಪಡ್ಡು ಮಾಡ್ಕೊಂಡ್ಬಿಟ್ರಾಯ್ತು ಅಂತ ಹೇಳ್ಬಿಟ್ಟು ಇವಾಗ ಇಷ್ಟು ಮಾಡಕತ್ತೀನಿ ನೋಡ್ರಿ. ಸಂಜೆ ಆಯಿತು ಅಂದ್ರೇ ಹೆಣ್ಮಕ್ಳಿಗೆ ಏನಾದರೂ ಒಂದು ಮಾಡಬೇಕಲ್ಲ ಚಿಂತಿನೇ ನೋಡ್ರಿ. ನಿಮಗೂ ಹಂಗೆ ಅನ್ಸುತ್ತೇನು ರೀ? ನನಗಂತೂ ಹಂಗೆ ಅನ್ಸುತ್ತೆ ರೀ. ಏನು ಮಾಡ್ಲಪ್ಪ, ಸಂಜೆಗೆ ಆದ ತಕ್ಷಣ ಏನು ಮಾಡಲಿ, ಬೆಳಗ್ಗೆ ಆದ ತಕ್ಷಣ ಏನು ಮಾಡಲಿ. ಬೆಳಗ್ಗೆ ಮಾಡೋದನ್ನ ರಾತ್ರಿ ಮನ್ಕೋಬೇಕಾದ್ರೆ ನಾವು ಯೋಚನೆ ಮಾಡ್ಕೊಂಡು ಮನ್ಕೊಂಡ್ಬಿಡ್ತೀವಿ. ಬೆಳಗ್ಗೆ ಇದನ್ನು ಮಾಡಬೇಕು ಅಂದ್ರೆ ಅಂದ್ರೆ ಮುಂಜಾನೆ ಪಟ್ನ ನಾವು ಮಾಡೋಕೆ ಇದಾಗುತ್ತೆ. ನಾವು ಏನೂ ಯೋಚನೆ ಮಾಡ್ಲಾರ್ದೇ ಏನು ಮಾಡಬೇಕು ಅಂದ್ಕೊಂಡು ಯೋಚನೆ ಮಾಡಬೇಕಾಗುತ್ತೆ. ಬೆಳಗ್ಗೆ ಮಾಡೋದು ರಾತ್ರಿನೇ ಮಾಡಬೇಕು, ರಾತ್ರಿ ಮಾಡೋದು ಮಧ್ಯಾಹ್ನ ಟೈಮಲ್ಲಿ ಯೋಚನೆ ಮಾಡ್ಬೇಕಾಗುತ್ತೆ ನೋಡಿರಿ. ನಿಮಗೂ ಹಿಂಗೆ ಆಗುತ್ತೇನು ರೀ? ನನಗಂತೂ ಹಿಂಗೆ ನೋಡಿರಿ. ಏನು ಮಾಡಬೇಕು, ಅಡುಗೆ ಏನು ಮಾಡಬೇಕು ಅನ್ನಂಗೆ ಆಗಿಬಿಡುತ್ತೆ. ಓಕೆ ಸ್ನೇಹಿತರೆ, ನೋಡಿರಿ ಮಗ ಊಟ ಮಾಡಕತ್ತಾನ. ಬಿಸಿ ರೊಟ್ಟಿ, ಒಂದು
ಹನ್ನೊಂದು ರೊಟ್ಟಿ ಮಾಡೀನಿ. ಆಯ್ತು ನೋಡಿರಿ, ಇದು ಲಾಸ್ಟ್ನೇ ರೊಟ್ಟಿ, ಸ್ವಲ್ಪ ದಪ್ಪಗೆ ಮಾಡೀನಿ. ಆಯ್ತು ಈಗ ಊಟ ಮಾಡೋದು ಅಷ್ಟೇ ನೋಡಿರಿ. ಓಕೆ ಸ್ನೇಹಿತರೆ, ಬರ್ರಿ ಊಟ ಮಾಡೋಣ. ನೋಡಿರಿ, ಇದು ಟೊಮೊಟೊ ಹಣ್ಣಿನ ಚಟ್ನಿ ನೋಡಿರಿ. ಇದು ಟೊಮೊಟೊ ಹಣ್ಣಿನ ಚಟ್ನಿ, ಮೆಣಸಿನ್ಕಾಯಿ ಪಲ್ಯ, ಬರ್ರಿ ಸೂಪರ್ ಊಟ. ಟೊಮೊಟೊ ಹಣ್ಣಿಂದ ಮಾಡಿದ ಚಟ್ನಿ ಇದು, ಕಾಯಿ ಅಲ್ಲ ಹಣ್ಣು. ಚಲೋ ಆಯ್ತಾ? ಸಾರಿ ಹೋಗೋದಾಗ ಲೇಟ್ ತೆಗ್ದಿದ್ದಕ್ಕ ಜಾಗಕ್ಕೆ ಹೋಯ್ದ್ರು ನೀವು. ಜಾತ್ರೆ ಇರ್ತದೆ ಮತ್ತೆ ರೇಟ್ ತೆಗಿತ್ರಿ ಆಯ್ತು. ಫೋನಾಗೆ ಬೈಲಕ್ಕತ್ರ ಒಂದೇಟಿ ಯುಗಾದಿಗೆ. ಓಕೆ ಸ್ನೇಹಿತರೆ, ನೋಡಿರಿ ಇದಿಷ್ಟೆಲ್ಲ ಕಂಡಪಟ್ಟು ಧೂಳ ಆಟಿರ್ಬಿಟ್ಟಿತ್ತು. ಇದೇ ಪೈಪು ಅಷ್ಟು ಪೈಪ್ ಬಿಟ್ಟು ಇಲ್ಲಿ ನೀರು ಹೊಡೆದು ಅಷ್ಟು ಎಲ್ಲ ನೋಡಿರಿ, ಅಷ್ಟು ಎಲ್ಲ ತೊಳ್ಕೊಂಡೀನಿ. ನೋಡಂಗಿದೆಯಲ್ಲ ಧೂಳ ಅಷ್ಟೊಂದು ಧೂಳ ಆಗಿಬಿಟ್ಟಿತ್ತು. ನಿಪ್ಪಳಿರ್ಬೇಕ್ರಿ ಮನ್ಸಿಗೆ ದಾಳಿ ಹೊಡ್ಲಿ. ಮತ್ತು ಏನೋ ಇದು ಪೂರ್ತಿ ನೋಡಿರಿ, ಇದೇನು ಐತಿಲ್ಲ ರೋಡ್ ಮುಗಿಯೋವರೆಗೂ ನಮ್ಮ ಮನೆ ಅನ್ನಂಗಿರಂಗಲ್ಲ. ಅದು ಜನಕ್ಕೆ ಎರಡು ಹೊತ್ತು ಹೋದ್ರೂ ಹಣೆ ಬರ ಚಂದ ಇರಲ್ಲ, ಹಂಗಾಗ್ತದೆ. ಈಗ ಬಟ್ಟೆ ಒಗೆದಾಕಿದೆ, ಅಷ್ಟು ಒಂದು ತೆಕ್ಕೆ ಬಟ್ಟೆ ಇದ್ವು. ಆ ಕಡೆ ಒಗೆದು ಇಲ್ಲಿ ಕಂಪೌಂಡ್ಗೆ ಹಾಕೀನಿ ನೋಡಿರಿ. ಮಗ ಅಷ್ಟು ಹಾಕಕತ್ತದ, ಎಲ್ಪ ಆತದ್ರಿ ಅಷ್ಟೇ ಅಲ್ಲಿಟ್ಟು ಮಗ. ಉಣ್ಣಿವಿ ಏನು ಮಾಡ್ಬೇಕು ಉಣ್ಣಿವಿ? ಮಾಡಲ್ಲ, ಹುಣ್ಣಿ ದಿನ ಹುಣ್ಣಿ ಮಾಡಿದ್ರೆ ಇದು. ಓಕೆ ಬಾಯ್ ನೋಡ್ರಿ. ಯಾಕ ಆಕಿಗೆ ಯಾಕ? ಇವು ಅಂಬ್ರಿಕಾಯ, ಇವು ಎಟ್ಟಿಟ್ಟಾಗಲ್ಲದವ ಇವು ಒಂಥರ ಬೇರೆನೇ ಇದಾವಲ್ಲ. ಹೆಂಗೆ ಇವು ಸೂಡ? 10 ರೂಪಾಯಿ. ಇದು ಹೆಂಗೆ? 10 ರೂಪಾಯಿ 4 ಕೊಡು. ಎಟ್ಟಿಟ್ಟು ಸಣ್ಣ ಕಟ್ಟ್ರಿ ಅಲ್ಲ, ತಟ್ಟು ಕಟ್ಟ್ರಿ ನೋಡು. ಇದು ಎಳಿ ಅದ, ಇದು ಬಲ್ತದ್ದು. ಇದು ತಟ್ಟಕ್ಕೆ ಆತದ. ಪುಂಡೆ ಪಲ್ಯ ತೋರಿ ತೊಳಮ್ ಪುಂಡೆ ಪಲ್ಯ ತೊಳಮು, ಎಲ್ಲ ತೊಳಮು. ಓ ಇದೊಂಥರ ಬೇರೆನೇ ಅದಲ್ಲ ಪಲ್ಯ. ಆಗಲ್ಲೇ ಆಗಲ್ಲ. ಇನ್ನೊಂತ ಭಾಳ ಸಣ್ಣ ಕಟ್ರಿ ಸೂಡ. ತೀರ ತಟ್ಟಕ್ಕೆ ಸೂಡ. ನಾ 10 ರೂಪಾಯಿ ಕೊಂದ್ರೆ ಕೊಟ್ಟು ಬಾಕ್ಳಕ್ಕೆ ಇಡ್ಬೇಕು ಪಾಡ. ಪೂರ ಬಲ್ತ್ ಬಿಟ್ಟದ ಇದು. ಅಲ್ಲೇ ಪುಂಡಿ ಪಲ್ಯ ಹೆಂಗೆ ಕೊಡ್ತಿದ್ದಿ? 10 ಎಲ್ಲ ಕಡೆ 10 ರೂಪಾಯಿ ಅಂದ್ರೆ ಹೆಂಗೆ? ಕೇಳು. ಇಬ್ರು ಒಂದೇ ಇಲ್ಲಿ ಅಕ್ಕ ತಂಗಿಲ್ಲ, ಹೌದಿಲ್ಲ? ಲೆಕ್ಕ ತಿಳಿಬೇಕಲ್ಲ. ಹಾಂ, ಲೆಕ್ಕ ಮಾಡ್ತಾರ. ಮಾಡಲ್ರ ಕೊಡ್ಲೆಕ್ಕ. 10 ರೂಪಾಯಿ ಅಂದ್ರೆ ಭಾಳ ಆಯ್ತವ. ತಟ್ಟಕ್ಕೆ ಸೂಡು ಅಷ್ಟು ದೊಡ್ಡದನಿಲ್ಲ ಏನಿಲ್ಲ. ಇಲ್ಲ ಇದು ಹಾಕಿನಲ್ಲೇ ವಿಡಿಯೋ ಮಾಡಕತ್ತೀನಿ. ರೊಕ್ಕ ಕೊಟ್ಟು ಹೋಗ್ಬಾ ನನಗೆ. ಹಂಗೆ ಕ್ಯಾನ್ ಇಡ ಈ ಕಡೆ ಬಾ. 10, 20, 30 ಇಬ್ಬರಿಗೆ ಕೊಟ್ಟರೆ ನಡೀತಿದಿಲ್ಲ? ನಿಂದು ಕಡೆಗೆ ಹಾಕಿದ ಕಡೆಗೆ ಒಂದೇ ಮನೆ ಇರಲ್ಲ. ಇವು ಎಷ್ಟು ಸೊಳ್ಳೆ ಬಂದು ಒಯ್ಯವತ್ತ ನೋಡಗ ಕುಂದ್ರ ಕೊಡಲ್ಲ ಹುಡುಗರಿಗೆ. ನೋಡಗ ಅಯ್ಯಪ್ಪ ಒಯ್ದಾಡ್ಲಕತ್ತ ಒಂದು ಸೌಂಡ್ ಇಲ್ಲ ನಾನು ಸುತ್ತ. ಶಿವ 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 ಇದೇನಂತ. 30 ರೂಪಾಯಿ ತಂಬ. ಆಕಿದ 10, ಈಕಿದ 20. ಆಯ್ತು ಮೂಲಂಗಿ ಇದೊಂದೇ ಸೂಡನು. ತಪ್ಪಲ ತಾಳಸ್ತೀನಿ, ಅದು ಚಂದ ಆತು ಅಂತೇಳಿ ತೊಗೊಂಡಂಗೆ ನಾನು ತೊಗೊಂಡಿನಿ ಬಿಡು. ತಂದೆಪ್ಪ
ಎಷ್ಟು ಮಾಡ್ಕೊಂಡ್ರಿ ಈಗ ರೊಕ್ಕ ಎಟ್ಟಿಟ್ಟಾಗ್ಯಾವ ಕಲ್ಲ 10 ರೂಪಾಯಿ ಕೊಡ್ಬೇಕು. ಕೊಡ್ಬೇಕಾ 10 ರೂಪಾಯಿ ಕಲ್ಲ 15 ರೂಪಾಯಿ ನನಗೆ 20 ರೂಪಾಯಿ. ಇನ್ನೂ ಕೊಟ್ಟಿಲ್ಲನ ಅವರು ಈಗ ಹೋಗೋದ್ನೇ ಕೊಡ್ತಾರೆ. ಈಗ ನಿಂದು 20 ರೂಪಾಯಿ ಆಯ್ತಲ್ಲ ಅಕ್ಕ ತಂಗಿಲ್ಲ ನೀವು ಈಕೆ ಅಕ್ಕ ನೀ ತಂಗೇನು ಸಾಲಿಗೆ ಹೋತ್ರಿ ನೀ ಏನು ಕ್ಲಾಸ್ ಹಾಂ 2 ಇಳಿ 4 ನೀ ಸೆಕೆಂಡ್ ಸ್ಟ್ಯಾಂಡರ್ಡ್ ಹಾಕಿ 4th ಅಂತ ಹೇಳಿ ಅವ್ವ 2 ಇನಿ 4 ಹೇಳತ್ತ ನೋಡ್ರಿ ಇಟ್ಟಿಟ್ಟು ಅದಾರ ಸಾಲಿ ಬಿಟ್ಟು ಬಂದು ಮಾರ್ಕೊಂಬರ್ತಾರೆ ನೋಡ್ರಿ ಇಟ್ಟು ಎಲ್ಲ ಇವು ಮಾರ್ಕೊಂಡು ತಿರುಗಾಡ್ತಿರ್ತಾರೆ. ನೀರು ಕುಡಿಯಕತ್ತೆ ತೊಗೊಂಬಂದು ಇಟ್ಕೊಂಡು ಕುಂತೆ ನೀರು ಕುಡಿಲಿಲ್ಲ ಬಿಡಲಿಲ್ಲ ಮಾರ್ಕೊಂಡು ಹೋಗ್ತೀರಿ ಊಟ ಎಲ್ಲ ಮಾರ್ಕೊಂಡು ಹೋಗಾರ ಉಳಿಸ್ಕೊಂಡು ಹೋಗಾರ